ಆ ಅರ್ಜುನ್ಗೆ ಅದೆಷ್ಟು ಸೊಕ್ಕು. ಆ ಭಾರ್ಗವಿಗೆ ಬೇಲ್ ಕೊಡ್ಸಿದಾನೆ, ಅದು ನನ್ನ ಕಣ್ಮುಂದೆ. ನಿನ್ ಕಣ್ಮುಂದೆ ಏನಕ್ಕ, ಇನ್ಫ್ಯಾಕ್ಟ್ JP ಅಂಕಲ್ ಮುಂದೆನೆ ಅರ್ಜುನ್ ನಿಂತ್ಕೊಂಡು ಮಾತಾಡಿದ್ದು. ಪ್ಲೀಸ್ ಭಾರ್ಗವಿ, ಮನೆಗೆ ಬನ್ನಿ ಪ್ಲೀಸ್. ನೀನ್ ಯಾಕೋ ಬಂದಿಲ್ಗೆ? ಅದು ಮಾತಾಡ. ನಿಮ್ಮಿಂದ ನಮಗೂ ಸಮಸ್ಯೆ ಬೇಡ, ನಮ್ಮಿಂದ ನಿಮ್ಗೂ ಸಮಸ್ಯೆ ಬೇಡ. ದಯವಿಟ್ಟು ಹೊಡಿ. ಮಾವ, ದಯವಿಟ್ಟು ಒಂದೇ ಒಂದ್ ನಿಮಿಷ ನನ್ನ ಮಾತನ್ನ ಕೇಳಿ. ಬೇಕಾಗಿಲ್ಲ, ನಿಮ್ಮ ಸಂಜಾಸ್ತಿ ಮಾತು ನಮಗೆ ಬೇಕಾಗಿಲ್ಲ. ನನ್ನ ಮಗಳಿಗೆ ಬೇಲ್ ಕೊಟ್ಟು ಬಿಡಿಸಿದ್ದೆ, ಧನ್ಯವಾದ. ಇನ್ನು ಮುಂದೆ ನನ್ನ ಮಗಳ ಚಿಂತೆ ನಿಮಗೆ ಬೇಕಾಗಿಲ್ಲ. ನನ್ನ ಮಗಳನ್ನ ನಾನು ನೋಡ್ಕೊಳ್ತೀನಿ, ನಾವೆಲ್ಲ ನೋಡ್ಕೊಳ್ತೀವಿ. ನನ್ನ ಮಗಳನ್ನ ನಿಮ್ಮ ಸಂಚಿಕೆ ಬಲಿಪಶು ಮಾಡಬೇಡಿ ಪ್ಲೀಸ್. ಮಾವ, ನಾನು ಯಾವುದೇ ಸಂಚು ಮಾಡಿಲ್ಲ. ದಯವಿಟ್ಟು ನನ್ನ ನಂಬಿ. ನನ್ನ ಭಾರ್ಗವಿನ ಮನ್ಸಾರ ಪ್ರೀತಿಸ್ತಿದ್ದೀನಿ. ಒಂದ್ ಮಾತು, ನಿನ್ನ ಮಾತನ್ನ ನಾನು ನಮ್ದೆ ಅಂತಲೇ ಇಟ್ಕೊ. ನಿಮ್ಮಪ್ಪ ಇದಾರಲ್ಲ JP, ಅವನು ಸುಮ್ಮನೆ ಬಿಟ್ಬಿಡ್ತಾನ? ನಿಮ್ಮ ಅಪ್ಪನ ಗೆಳೆಯ ಇದ್ದಾನಲ್ಲ ದ ಗ್ರೇಟ್ ಶಕ್ತಿ ಪ್ರಸಾದ್, ಅವನು ನನ್ನ ಮಗಳನ್ನ ಸುಮ್ಮನೆ ಬಿಟ್ಬಿಡ್ತಾನ? ಇವಳಿಗೆ ಅಂತ ಮನೆಯಲ್ಲಿ ಯಾರಿದ್ದಾರೆ? ರಾತ್ರಿ ಕಂಡ ಬಾವಿಗೆ ಬೆಳಿಗ್ಗೆ ಬೀಳೋದಕ್ಕಾಗೋದಿಲ್ಲ. ನೋಡಪ್ಪ, ಜಪ್ಪಯ್ಯ ಅಂದ್ರು ನನ್ನ ಮಗಳನ್ನ ನಿಮ್ಮ ಮನೆ ಕಳ್ಸಪ್ಪ. ಅದೇ ಆಂಟಿ, ಮಾವಾಗ ನೀವಾದ್ರೂ ಹೇಳಿ. ನೋಡಿ, ನನ್ ಭಾರ್ಗವಿ ಮೇಲಿರೋ ಪ್ರೀತಿಯಿಂದಾನೇ ಇಲ್ಲಿಗೆ ಬಂದಿರೋದು. ಡ್ಯಾಡ್ ಆಗ್ಲಿ ಮನೆಯವರಾಗ್ಲಿ ಭಾರ್ಗವಿಗೆ ಯಾವುದೇ ತೊಂದರೆ ಕೊಡ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅವ್ರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು ಅತ್ತೆ. ರೀ, ಅಳಿಯಂದ್ರೆ ಬೇಲ್ ಕೊಡ್ಸಿದಾರಲ್ವಾ, ಅವ್ರ ಮಾತಲ್ಲೂ ನಿಜ ಇದೆ ಅನ್ನಿಸ್ತಿದೆ ರೀ. ನಿಮ್ಗೆ ಅನ್ಸುತ್ತೆ, ಗಂಟೆಗೂ ಒಂದೊಂದ್ಸಾರಿ ಒಂದೊಂದ್ ತರ ಅನ್ಸುತ್ತೆ. ಹಾಗಂತ ಇವ್ರ ಮನೆ ನರಕಕ್ಕೆ ನನ್ನ ಮಗಳನ್ನ ಕಳ್ಸಕ್ಕಾಗತ್ತಾ? ಮಾತಾಡ್ತಾಳೆ. ಬಲ್ ಬಿಡೋ, ಬಾ. ಅಪ್ಪ ಅಪ್ಪ ಮಾವ, ತಗೋ, ಇದನ್ನಿಟ್ಕೋ, ಇನ್ನೂ ಆಮೇಲೆ ಕೊಡ್ತೀನಿ. ಆದ್ರೆ ಇದು ನಾಟಕ ಅಂತ ನಿನ್ನ ಬಿಟ್ರೆ ಇನ್ಯಾರಿಗೂ ಗೊತ್ತಾಗ್ಬಾರ್ದು ಪ್ಲೀಸ್. ಮತ್ತೆ ಹೀಗೆಲ್ಲ ಸುಮ್ನೆ ಬೈಯಲ್ಲ ತಾನೆ? ಅಯ್ಯೋ ಚಚೆ, ಇಲ್ಲಪ್ಪ, ಖಂಡಿತ ಬೈಯಲ್ಲ. ಸರಿ. ಭಾರ್ಗವಿನ್ ಮಟ್ಟ ಹಾಕಕ್ಕೆ ತಾಳಿ ಹೋಗೋ ಬರೋರ್ ಕೈಕಾಲೆಲ್ಲ ಹಿಡಿಬೇಕಾಗತ್ತೆ. ಇವಳೇನಾದ್ರೂ ತಿರುಗ್ ಬಿದ್ದು ಸತ್ಯ ಹೇಳ್ಬಿಟ್ರೆ ಕತೆ ಮುಗೀತು. ಮನೆ ಮಹಾರಾಣಿ ಅಂದಿದ್ ಮಾವನೇ ಮನೆ ಮಧ್ಯದಲ್ಲಿ ಗುಂಡಿ ತೋಡಿ ನನ್ನ ಹೂತಾಕ್ಬಿಡ್ತಾರೆ.
ಇವಳನ್ನ ಬಳಸ್ಕೊಂಡು ಆದಷ್ಟು ಬೇಗ ಆ ಭಾರ್ಗವಿನ ಮತ್ತೆ ಜೈಲು ಕಳಿಸ್ಬೇಕು. ಅರ್ಜುನ್, ನೀನ್ ಸುಮ್ನೆ ಇಲ್ಲಿ ಕಾಯೋದು ವ್ಯರ್ಥಪ್ಪ. ಈ ಚಳಿ ಗಾಳಿಗೆ ನಿಂಗೆ ಚಳಿ ಜ್ವರ ಬಂದ್ರೂ ಬರ್ಬೋದು. ಮನೆಗೆ ಹೊರಟು ಬಿಡು. ಸೀಮೆಗೆಲ್ಲದ್ ಕಾಳ್ತೀನಿ. ನಿನ್ನ ಮಗಳನ್ನ ಜೈಲಿಗೆ ಇಡ್ತವ್ರಿ ಇವರು. ಇವ್ರಿಗೆ ಚಳಿನೂ ಬರಲ್ಲ, ಜ್ವರನೂ ಬರಲ್ಲ. ನಡಿ ಒಳಗಡೆ. ಅರ್ಜುನ್, ಹಠ ಮಾಡ್ಬೇಡಪ್ಪ. ನೀನೇನ್ ಮಾಡಿದ್ರು ಅಣ್ಣನ ಮನ್ಸು ಕರಗೋದಿಲ್ಲ. ನಿಮ್ಮಿಬ್ರಿಗೂ ಏನು ಹೇಳ್ದೇ ಇರೋ ಸ್ಥಿತಿನಲ್ಲಿ ನಾವಿದ್ದೀವಿ. ಪರವಾಗಿಲ್ಲ ಆಂಟಿ, ಮಾವನ್ ಮನ್ಸು ಕರ್ಗೋವರೆಗೂ ನಾನೆಲ್ಲೇ ಇರ್ತೀನಿ. ಪುಟಿ, ಹೆಂಡತಿಯಾಗಿ ಈತನ ಬಗ್ಗೆ ನಿನಗೆ ಪ್ರೀತಿ ಇರ್ಬೋದು, ಆದ್ರೆ ನಿನ್ನಪ್ಪನಾಗಿ ನನಗೆ ಇವನ ಬಗ್ಗೆ ನಂಬಿಕೆ ಇಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೆ. ಮಧ್ಯೆ ಬಂದು ಭಾಗ ತೆಗೆಯಕ್ಕೆ ಹೋಗ್ಬೇಡ. ನೀನು ಹೊರಡು ನೀನು ರೆಡಿ ಒಳಗಡೆ. ನಡ್ರಿ ಅಲ್ಲ, ರಾತ್ರಿ ಎಲ್ಲ ನಿಂತ್ಕೊಂಡ್ರು ಪ್ರಯೋಜನ ಇಲ್ಲ ನಿನಗೆ. ಹೊರಡು. ಅಮ್ಮ ಮಹಾತಾಯಿ, ನಮ್ಗೆಲ್ಲ ಟೆನ್ಷನ್ ಕೊಟ್ಟು ನೀನ್ ಎಷ್ಟು ಆರಾಮಾಗಿ ಕೂತಿದ್ಯಾ ನೋಡು. ನಿನ್ನನ್ನು ಕಾಪಾಡೋ ಅಷ್ಟರಲ್ಲಿ ನಮಗ್ ಸಾಕಾಗೋಯ್ತು. Take it easy. ಆ ಅರ್ಜುನ್ಗೆ ಅದೆಷ್ಟು ಸೊಕ್ಕು. ಆ ಭಾರ್ಗವಿಗೆ ಬೇಲ್ ಕೊಡ್ಸಿದಾನೆ, ಅದು ನನ್ನ ಕಣ್ಮುಂದೆ. ನಿನ್ ಕಣ್ಮುಂದೆ ಏನಕ್ಕ, ಇನ್ಫ್ಯಾಕ್ಟ್ JP ಅಂಕಲ್ ಮುಂದೆನೆ ಅರ್ಜುನ್ ನಿಂತ್ಕೊಂಡು ಮಾತಾಡಿದ್ದು. ಅವತ್ತು ನೀವು ಮಾಡಿರೋ ಕೊಲೆಯಿಂದಾನೆ ಇವತ್ತು ಅರ್ಜುನ್ ಭಾರ್ಗವಿ ಒಂದಾಗಿದ್ದಾರೆ. ಯಾಕೆ ಮಾಮ್ ಕೊಲೆ ಮಾಡಿದ್ರಿ? ಹೌದಮ್ಮ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಇದೆಲ್ಲ ಆಗಿರೋದು ನಿನ್ನಿಂದ. ಯಾಕೆ ಮಾಡ್ದೆ ಈ ತರ? ಯಾಕ? ನಿನಗೋಸ್ಕರ, ನಿಮಗೋಸ್ಕರ, ನನ್ನ ಮಕ್ಕಳು ನೆಮ್ಮದಿಯಾಗಿರ್ಲಿ ಅನ್ನೋದಕ್ಕೋಸ್ಕರ. ನೀವಿಂಥ ನಿರ್ಧಾರ ತಗೊಂತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಕೊಲೆ ಮಾಡಿದೀನಿ ನಿಜ, ಆದ್ರೆ ಯಾಕೆ ಮಾಡಿದೀನಿ ಹೇಳಿ? ನನ್ನ ಮಗಂಗೋಸ್ಕರ, ಅವನ್ ಜೀವನ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ. ನೀವು ಮತ್ತೆ ನಿಮ್ ಫ್ರೆಂಡ್ನ ನಂಬ್ಕೊಂಡು ನನ್ನ ಮಗನ ಜೀವನ ಬಲಿ ಕೊಡೋದಕ್ಕೆ ನನಗಿಷ್ಟ ಇರ್ಲಿಲ್ಲ. ಅವನು ಮದ್ವೆ ಸಂಸಾರ ಅಂತ ನೆಮ್ಮದಿಯಾಗಿರ್ಲಿ ಅಂತಾನೆ ಇಷ್ಟೆಲ್ಲ ಮಾಡಿ. ಅದೇ ನಿಜ ಆಗಿದ್ರೆ ವಿಕ್ಕಿನ ಅರೆಸ್ಟ್ ಮಾಡ್ಬೇಕಾದ್ರೆ ನೀವ್ಯಾಕೆ ಸುಮ್ಮನಿದ್ರಿ? ಅವನ್ ಕೊಲೆ ಮಾಡಿಲ್ಲ ಅಂತ ಸಾಬೀತಾಗತ್ತೆ, ಆದ್ರೆ ನಿಜವಾಗ್ಲೂ ಕೊಲೆ ಮಾಡಿರೋದು ಯಾರು ಅನ್ನೋದು ನಿಗೂಢವಾಗಿರ್ಲಿ ಅಂತ ಹಾಗೆ ಮಾಡ್ದೆ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೇಗಾಗುತ್ತೆ ಸಿತಾರ ಅವ್ರೆ? ತಾಯಿ ಪ್ರೀತಿ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ.
ವಿಕ್ಕಿನ ಅರೆಸ್ಟ್ ಮಾಡಿದ್ರು ಅವನ್ ಕೊಲೆ ಮಾಡಿಲ್ಲ ಅಂತ ಸಾಬೀತಾದ್ಮೇಲೆ ಅವ್ನ್ ಹೊರಗ್ ಬಂದೇ ಬರ್ತಾನೆ ಅಂತ ನನಗೆ ಗೊತ್ತಿತ್ತು. ಹಾಗೆ ಅವನ ಜೀವನದಲ್ಲಿ ನನ್ನ ತಾಯಿಯಾಗಿ ಉಳಿಬೇಕು ಅನ್ನೋ ಆಸೆನೂ ನನ್ಗಿತ್ತು. ಇಬ್ರು ಸಿಕ್ಕಾಕೋಬಾರ್ದು ಅನ್ನೋ ದೂರಾಲೋಚನೆಯಲ್ಲಿ ಸುಮ್ಮನಿದ್ದೆ. ಅಂದ್ರೆ ಮರ್ಡರ್ ಮಾಡಿ ಜೈಲಿಗೆ ಹೋಗ್ಬಾರ್ದು ಅನ್ಕೋತಿದ್ರಾ? ಮಾಮ್, ನಿಮ್ಮಿಂದ ಅದೆಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ಚೆನ್ನಾಗ್ ಗೊತ್ತು. ನಾ ಜೈಲ್ಗೆ ಹೋಗಿರೋದ್ರಿಂದ ಆಗಿರೋ ಕಷ್ಟಕ್ಕಿಂತ ನಾನ್ ಮನೇಲಿ 2 ದಿನ ಇರ್ಲಿಲ್ಲ ಅನ್ನೋ ಕಷ್ಟನೇ ಹೆಚ್ಚು. ನಾನಿಲ್ದೆ ಮಾಡಿರೋ ಅಡ್ಗೆ ನಾ ಬಡಿಸ್ಕೊಂಡು ತಿನ್ನಕ್ಕಾದ್ರೂ ಗೊತ್ತಾ ನಿಮ್ಗೆ? ನಿಮ್ಮ ಜೀವನದಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋದಾದ್ರೂ ಗೊತ್ತಾ ನಿಮ್ಗೆ? ಅವತ್ತಿಗೂ ಇವತ್ತಿಗೂ ನಾ ಜೊತೆಲಿದ್ರೇನೆ ನಿಮ್ ಜೀವನ ಸರಿಯಾಗಿರೋದು. ಏನ್ ಮಾಮ್, ಕೋಳಿ ಕೂಗ್ದೆ ಬೆಳಕೆ ಆಗಲ್ಲ ಅನ್ನೋ ತರ ಮಾತಾಡ್ಬೇಡ. ನೀನ್ ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ, ಎಂತ ದೊಡ್ಡ ತಪ್ಪು. ನೀನು ಮಾಡಿರೋದು ಕೊಲೆ ಮಾಮ್, ಕೊಲೆ. ನೆನ್ಪಲ್ಲಿರ್ಲಿ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ. ನನ್ನ ಮಕ್ಕಳು ಚೆನ್ನಾಗಿರೋದನ್ನ ನಾನು ನೋಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ. ಅದಕ್ಕಾದ್ರೂ ನಾನು ಜೈಲ್ಗೆ ಹೋಗದೆ ಹೊರಗಡೆ ಇರ್ಬೇಕು. ಆಗಿದ್ದಾಗೋಯ್ತು. ಇನ್ ಮುಂದಿನ ವಿಷಯನ ನಾನು ನೋಡ್ಕೋತೀನಿ, ಬಿಡಿ.